ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಹೆಂಗಿದ್ರಿ? ಆರಾಮದಿರಿ ಅನ್ಕೋತೀನತ್ತ. ನಾನು ಕೂಡ ಆರಾಮದಿರಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ವಿಡಿಯೋ ನೈತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ನೋಡ್ರಿ, ಶಿವರಾತ್ರಿ ಮುಗಿದ ಬಳಿಕ ಈ ಕಡೆ ಉತ್ತರ ಕನ್ನಡ ಭಾಗದಾಗ ಬಿಸಿಲು ಜಾಸ್ತಿ ರೀ. ಅದರ ಸಂಬಂಧ ಬಿಸಿಲು ಜಾಸ್ತಿ ಇದ್ದಾಗ ಶಿವ ಅನ್ನೋಷ್ಟು ಬಿಸಿಲಿದ್ದಾಗ ಸ್ನೇಹಿತರೆ, ಇವತ್ತಿನ ದಿವಸ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತ ಜೋಳದ ಹಿಟ್ಟಿನ ಅಂಬಲಿ. ಈ ಜೋಳದ ಹಿಟ್ಟಿನ ಅಂಬಲಿ ಶರೀರಕ್ಕೆ ತಂಪು ಸ್ನೇಹಿತರೆ. ಬರ್ರಿ ಹಂಗಾದ್ರೆ ಇವತ್ತ ಜೋಳದ ಹಿಟ್ಟಿನ ಅಂಬಲಿ ಯಾವ ರೀತಿ ಮಾಡೋಂತ ಬರ್ರಿ ವೀಕ್ಷಣೆ ಮಾಡೋಣ್ರಿ, ನೋಡೋಣ್ರಿ. ಸ್ನೇಹಿತರೆ ನೋಡ್ರಿ, ಒಂದು ಗ್ಲಾಸ್ ನೀರು ಹಾಕೋತೀನಿ. ಈಗ ಜೋಳದ ಹಿಟ್ಟಿನ ಅಂಬಲಿ ಮಾಡ್ಕೊಳ್ಳೋ ಸಂಬಂಧ ಒಂದು ಗ್ಲಾಸ್ ನೀರು ಹಾಕೊಂಡಿ ಸ್ನೇಹಿತರೆ ನೋಡ್ರಿ, ನೀರ ಕುದಿಯಾಕತ್ತೈತ್ರಿ. ಈಗ ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ ನೀರು. ಆ ಕಡೆ ನೀರು ನಿಂತಿರ ಹೆಸರು ಬರ್ತಕ್ಕ. ಇಲ್ಲಿ ನೋಡ್ರಿ, ಒಂದು ಬೌಲಾಗಷ್ಟು ಜೋಳದ ಹಿಟ್ಟು ತೊಗೊಂಡಿನಿ. ಈಗ ಹಾಕೋತೀನಿ ನೋಡ್ರಿ, ಒಂದು ಇದ್ರಾಗ ಒಂದು ಬುಟ್ಟಿ ಒಳಗೆ ಹಾಕೊಂಡಿನಿ. ಈ ಬುಟ್ಟಿ ಒಳಗೆ ಹಾಕೊಂಡು ಇದನ್ನ ಸ್ವಲ್ಪ ಕಳ್ಸ್ಕೊತೀನಿ ಸ್ನೇಹಿತರೆ. ಸ್ವಲ್ಪ ನೀರು ಹಾಕೊಂಡು ಇದು ಕಳ್ಸ್ಕೊತೀನಿ. ಈ ರೀತಿ ಕಳ್ಸೋಬೇಕ್ರಿ. ಅಟ್ಟಿಟ್ಟು ಎಟ್ಟು ಬೇಕಟ್ಟ ನೀರು ಹಾಕೊಂಡು ಸ್ವಲ್ಪ ಕಳ್ಸ್ಕೊಳ್ಳಿ ಸ್ನೇಹಿತರೆ. ನೋಡ್ಕೊಂಡು ಹಾಕೊಳ್ಳೋದು. ಸ್ವಲ್ಪ ಗಂಟೆ ಆಗ್ಲಾರ್ದಂಗೆ ಕಳ್ಸ್ಕೋಬೇಕು ಸ್ನೇಹಿತರೆ. ಇದನ್ನ ಜೋಳದ ಹಿಟ್ಟ ಸಂಪೂರ್ಣವಾಗಿ ಈ ರೀತಿ ಕಳ್ಸ್ಕೊಂಡಿನ್ರಿ. ಈಗ ನೀರು ನೋಡ್ರಿ ಕುದ್ದೇತಿಗ ಹೆಸರು ಬರಾಕತ್ರಿ. ಒಂಚೂರು ಉಪ್ಪು ಹಾಕೋತೀನಿ, ಭಾಳ ಹಾಕಂಗಿಲ್ಲ, ಸ್ವಲ್ಪ ಪ್ರಮಾಣ ಉಪ್ಪು ಹಾಕೋತೀನಿ ನೋಡ್ರಿ. ಸ್ವಲ್ಪ ಪ್ರಮಾಣ ಉಪ್ಪು ಹಾಕೊಂಡಿ ಸ್ನೇಹಿತರೆ, ಭಾಳ ಹಾಕೊಂಡಿಲ್ಲ. ಕೈ ಆಡ್ಸ್ಕೊತೀನಿ. ಉಪ್ಪು ಹಾಕೊಂಡಿನ್ರಿ, ಅದ್ರ ಸಂಬಂಧ ಸ್ವಲ್ಪ ಕೈ ಆಡ್ಸ್ಕೊತೀನಿ ಸ್ನೇಹಿತರೆ. ನೀರು ಹೆಸರು ಬಂದೈತಿ. ಈಗ ಹಾಕೋತೀನಿ ಜೋಳದ ಹಿಟ್ಟನ್ನ ಏನು ಕಳ್ಸ್ಕೊಂಡಿನ್ರಲ್ಲ ಅದನ್ನ ಹಾಕೋತೀನಿ ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ, ತಿರ್ವ್ಯಾಡನ್ರಿ. ಅದೇನೈತ್ರಲ್ಲ ಎಲ್ಲ ಸಂಪೂರ್ಣ ತಿರ್ವ್ಯಾಡನ್ ಸ್ನೇಹಿತರೆ. ಈಗ ನೀರಲ್ಲಿ ಅಂತಿ ಮಿಕ್ಸ್ ಆಗ್ಬೇಕ್ರದು ಜೋಳದ ಹಿಟ್ಟು ಪೂರ್ತಿರಿ ಸ್ನೇಹಿತರೆ. ಇದೇನೈತಿರಲ್ಲ ಪೂರಾ ಸಂಪೂರ್ಣವಾಗಿ ಸ್ವಲ್ಪ ಗಂಟು ಆಗ್ಲಾರ್ದಂಗ ಮತ್ತೆ ತಿರ್ವ್ಯಾಡ್ಬೇಕ್ರಿ ಇದನ್ನ ಪೂರಾ ರೀ ಸ್ನೇಹಿತರೆ. ಬೇಸಿಗೆ ಸಮಯದಾಗ ಈಗ ಶಿವರಾತ್ರಿ ಮುಗಿದ ಬಳಿಕ ಏನೈತಿರಲ್ಲ ಈ ರೀತಿ ಜೋಳದ ಹಿಟ್ಟಿನ ಅಂಬಲಿ ಮಾಡ್ಕೊಂಡು ಕುಡಿದ್ರೆ ಹೇಳ್ತೀನಿ, ಭಾರಿ ಟೇಸ್ಟಿ ರೀ. ಮತ್ತು ಆರೋಗ್ಯಕ್ಕೆ ಒಳ್ಳೇದ್ರಿ, ಮತ್ತು ತಂಪಾಗಿರತ್ರಿ. ಅಕಸ್ಮಾತ್ ಹೀಟ್ ಆಗಿತ್ತು ಕೊರಿ, ಶರೀರ ಭಾಳಷ್ಟು ಹೀಟ್ ಆಗಿತ್ತು ಕೊರಿ, ಅವಾಗ ಟೈಮ್ದಾಗ ನೀವು ಈ ರೀತಿ ಅಂಬಲಿ ಮಾಡ್ಕೊಂಡು ಕುಡೀರಿ ಸ್ನೇಹಿತರೆ. ಭಾರಿ ತಂಪಾಗಿರ್ತೈತಿ ಶರೀರ. ಊಟ ಆದ ಬಳಿಕ ಒಂದು ಗ್ಲಾಸ್ ಅಂಬಲಿ ಕುಡೀರಿ, ಆರೋಗ್ಯಕ್ಕೆ ಒಳ್ಳೆ ಸ್ನೇಹಿತರೆ. ಈಗ ಸಂಪೂರ್ಣವಾಗಿ ಇದು ಮಾಡ್ಕೊತೀನಿ, ಪೂರ್ತಿ ಕಳ್ಸ್ಕೊತೀನಿ ಅದನ್ನ ಸ್ನೇಹಿತರು. ನೋಡ್ರಿಗ ಪೂರ್ತಿ ಕುದ್ದೈತ್ರಿ, ಪಕ್ಕ ನಾಲ್ಕು ನೋಡ್ರಿಗ. ಈಗ ಬರ್ಸೆನ ಹರಿಸ್ತೀನಿ. ಬರ್ಸೆನ ಹರಿಸಿ ಒಂದು 10 ನಿಮಿಷ ಆರಾಕ್ ಬಿಡೋಣ್ರಿ ಅದನ್ನೀಗ ಸ್ನೇಹಿತರೆ. ಈಗ ಅಲ್ಲಿ ನೋಡ್ರಿಗ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದು ಸ್ವಲ್ಪ ಆರೋಗ್ಯ ಈ ಕಡೆ ನಾವು ಮಜ್ಜಿಗೆ ಮಾಡ್ಕೊಂಡ್ರಿ. ಅದ್ರ ಸ್ವಲ್ಪ ನೋಡ್ರಿ ಒಂದು ಬೌಲ್ ಆಗುವಷ್ಟು ಮೊಸರು ತಂದೀನಿ, ಮೊಸರು ಹಾಕೋತೀನಿ ಈಗ ಸ್ನೇಹಿತರೆ. ಒಂದು ಗ್ಲಾಸ್ ನೀರು ಹಾಕೋತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಸ್ನೇಹಿತರೆ, ಸ್ವಲ್ಪ ಪ್ರಮಾಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನತ್ತ. ಈಗ ಇದನ್ನ ಮಜ್ಜಿಗೆ ಕಡ್ಕೊಳ್ಳೋ ಸಂಬಂಧ ಇದನ್ನು ತೊಗೊಂಡ್ರಿ, ಕಡ್ಗೋಳು ತೊಗೊಂಡಿಂತ ಈಗ ಮಜ್ಜಿಗೆ ಕಡ್ಕೊಳ್ಳಿ ಸ್ನೇಹಿತರೆ. ಈಗ ಈ ರೀತಿ ಮಜ್ಜಿಗೆ ಇದು ಮಾಡ್ಕೊಳ್ಳೋದ್ರಿ, ಕಡ್ಕೊಳ್ಳೋದ್ರಿ ಸ್ನೇಹಿತರೆ. ಈಗ ಸ್ನೇಹಿತರು ನೋಡ್ರಿಗ ಮಜ್ಜಿಗೆ ಮಾಡ್ಕೊಂಡಿನ್ರಿ, ಮೊಸರು ಹಾಕಿ ಮಜ್ಜಿಗೆ ಮಾಡ್ಕೊಂಡು ಮಜ್ಜಿಗೆ ತಯಾರಾಗೈತಿ. 2 ಸ್ಪೂನ್ ಆಗೋಟ್ಟು ಜೀರಿಗೆ ಹಾಕೋತೀನಿ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಕುಟ್ಕೋತೀನಿ. ಇದನ್ನು ಕುಟ್ಕೊಳತ್ತೀನಿ. ಈ ರೀತಿ ಕುಟ್ಕೊಳ್ಳೋದ್ರಿ, ಸ್ವಲ್ಪ ಸಣ್ಣ ಆದ್ರೆ ಸಾಕು ಸ್ನೇಹಿತರೆ. ಈಗ ನೋಡ್ರಿಗ ಇದು ಪೂರ್ತಿ ಕುಟ್ಕೊಂಡಿನ್ರಿ. ಈಗ ಹಾಕೋತೀನಿ ನೋಡ್ರಿಗ ಈ ಮಜ್ಜಿಗೆ ಐತ್ರಲ್ಲ, ಮಜ್ಜಿಗೆ ಹಾಕೋತೀನಿ ಸ್ನೇಹಿತರೆ. ಈಗ ಹಸಿ ಶುಂಠಿ ತೊಗೊಂಡು ಸ್ನೇಹಿತರೆ, ಅದನ್ನು ಕೂಡ ಹಾಕೋತೀನಿ. ಅದನ್ನು ಕೂಡ ಹಾಕೊಂಡು ಈಗ ಮತ್ತೆ ಅದು ಪೂರ್ತಿ ಕುಟ್ಕೋತೀನಿ, ಸಣ್ಣ ಮಾಡ್ಕೊತೀನತ್ತ ಸ್ನೇಹಿತರು. ನೋಡ್ರಿಗ ಪೂರ್ತಿ ಕುಟ್ಕೊಂಡಿನ್ರಿ. ಈಗ ಸಣ್ಣಗೈತಿ. ಈಗ ಮಜ್ಜಿಗೆ ಮಾಡ್ಕೊಂಡ್ರಲ್ಲ ಮಜ್ಜಿಗೆ ಹಾಕೋತೀನಿ ಸ್ನೇಹಿತರೆ. ನೀವು ಕೂಡ ಬೆಳ್ಳುಳ್ಳಿ ಹಾಕೋತೀನತ್ತ. 3-4-5-6 ಬೆಳ್ಳುಳ್ಳಿ ಸ್ನೇಹಿತರೆ. ಸಿಪ್ಪಿ ತೊಗೊಂಡಿನಿ, ಅದನ್ನು ಕೂಡ ಹಾಕೋತೀನಿ ಬೆಳ್ಳುಳ್ಳಿ. ಈಗ ಬೆಳ್ಳುಳ್ಳಿ ಹಾಕೊಂಡು ಅದನ್ನು ಕೂಡ ಕುಟ್ಕೋತೀನಿ ಸ್ನೇಹಿತರು. ನೋಡ್ರಿಗ ಕುಟ್ಕೊಂಡಿನಿ. ಈಗ ಇದನ್ನು ಕೂಡ ಹಾಕೋತೀನಿ. ಮಜ್ಜಿಗೆ ಐತಲ್ಲ ಮಜ್ಜಿಗೆ ಹಾಕೋತೀನಿ ಸ್ನೇಹಿತರೆ. ಬೆಳ್ಳುಳ್ಳಿ, ಜೀರಿಗೆ ಮತ್ತು ಹಸಿ ಶುಂಠಿ ಹಾಕೊಂಡಿನ್ರಲ್ಲ ಕುಟ್ಕೊಂಡು ಈಗ ಪೂರಾ ಮಿಕ್ಸ್ ಮಾಡ್ಕೊತೀನಿ. ಆ ಮಜ್ಜಿಗೆ ಒಳಗೆ ಹಾಕೊಂಡಿರಲ್ಲ ಅದು ಪೂರಾ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ. ಈಗ ಆರೈತ್ರಿ. ಈಗ ಇಲ್ಲಿ ಮಜ್ಜಿಗೆ ಇಟ್ಕೊಂಡು ನೋಡ್ರಿ, ಮಸಾಲ ಮಜ್ಜಿಗೆ ಆಗೈತ್ರಿ ಇದು. ಈಗ ನೋಡ್ರಿ, ಈಗ ಜೋಳದ ಹಿಟ್ಟಿಂದ ಏನೈತಿರಲ್ಲ ಅದನ್ನ ಹಾಕೋತೀನತ್ತ. ಸ್ವಲ್ಪ ಹಾಕೋತೀನಿ ಸ್ನೇಹಿತರೆ, ಒಮ್ಮೆ ಭಾಳ ಹಾಕಂಗಿಲ್ಲ, ಸ್ವಲ್ಪ ರೇಟ್ ಬೇಕಷ್ಟು ಹಾಕೋತೀನತ್ತ. ಸ್ವಲ್ಪ ಹಾಕೋತ ಸ್ವಲ್ಪ ಮಿಕ್ಸ್ ಮಾಡ್ತೀನತ್ತ. ಮತ್ತೆ ಹಾಕೋತೀನಿ ನೋಡ್ರಿ ಸ್ವಲ್ಪ. ಸ್ನೇಹಿತರೆ ಈಗ ಹಾಕಿದ ಬಳಿಕ ನೋಡ್ರಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಪೂರ ರೀ. ಈಗ ಸ್ನೇಹಿತರೆ ಬರ್ಸನ್ ಹಚ್ಚಿಲ್ಲ, ಹಂಗ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಬರ್ಸನ್ ಯಾವ ಚಲೋ ಅಂದ್ರೆ ಸ್ವಲ್ಪ ನೀರು ಕಾಯಿಸೋದಟ ಬರ್ಸನ್ ಹಚ್ಕೊಳ್ಳಿ ಸ್ನೇಹಿತರೆ.
ಆಮೇಲೆ ಬರ್ಸೋಣ ಅವಶ್ಯಕತೆ ಬರೋದಿಲ್ಲ. ಈಗ ನೋಡ್ರಿ ಸಂಪೂರ್ಣ ಮಿಕ್ಸ್ ಮಾಡ್ಕೊತೀನಿ ತಲಾಪುರ ಈಗ ಸ್ನೇಹಿತರೆ. ಈಗ ನೋಡ್ರಿ ಜೋಳದ ಹಿಟ್ಟಿನ ಅಂಬ್ಲಿ ತಯಾರಾಗೈತ್ರಿ. ಈಗ ಏನೈತಿ ಒಂದು ಗ್ಲಾಸಿಗೆ ಇದು ಮಾಡ್ತೀನಿ, ಸರ್ವ್ ಮಾಡ್ತೀನಿ ಸ್ನೇಹಿತರೆ. ಇದೀಗ 2 ಗ್ಲಾಸ್ ಇಟ್ಕೊಂಡಿನಿ. ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಜೋಳ ಹಿಟ್ಟಿನ ಅಂಬ್ಲಿ ಈಗ 1 ಗ್ಲಾಸಿಗೆ 2 ಗ್ಲಾಸಿಗೆ ಸರ್ವ್ ಮಾಡ್ಕೊತೀನಿ ಸ್ನೇಹಿತರೆ. ಈಗ ಪೂರ್ತಿ ಗ್ಲಾಸಿಗೆ ಸರ್ವ್ ಮಾಡ್ಕೊಂಡಿನಿ. ಈಗ ಸ್ವಲ್ಪ ಈರುಳ್ಳಿ ಹಾಕೋತೀನಿ ರೀ, ಸಣ್ಣಗೆ ಹೆರ್ಚ್ಕೊಂಡು ಈರುಳ್ಳಿ. ಇದಕ್ಕಟ್ಟ ಸ್ವಲ್ಪ ಹಾಕೋತೀನಿ ಸ್ನೇಹಿತರೆ. ಈರುಳ್ಳಿ ಹಾಕೋಬಹುದು, ಇಲ್ಲ ಬೇಡಾದ್ರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಈರುಳ್ಳಿ ಹಾಕಬೇಕಂತ ನಿಯಮ ಇಲ್ಲ. ಸ್ವಲ್ಪ ಕರಿಬೇವು ಹಾಕ್ತೀನಿ ಸ್ನೇಹಿತರೆ. ಅಲ್ಲಟ್ಟು ಸ್ವಲ್ಪ ಕರಿಬೇವು ಹಾಕ್ತೀನತ್ತ. ಜೋಳ ಹಿಟ್ಟಿನ ಅಂಬ್ಲಿ ತಯಾರೈತ್ರಿ. ಈಗ ಕುಡಿದ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ ಸ್ನೇಹಿತರೆ. ಉತ್ತರ ಕರ್ನಾಟಕದ ವಿಶೇಷ ಆದಂತಹ ಜೋಳದ ಹಿಟ್ಟಿನ ಅಂಬ್ಲಿ ತಯಾರೈತ್ರಿ. ಈಗ ಉದಯ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾನೆ ರೀ. ನೋಡಪ್ಪ ಹೆಂಗೈತಿ. ನಾನು ಕೂಡ ಟೇಸ್ಟ್ ಮಾಡ್ತೀನಿ ಸ್ನೇಹಿತರೆ, ನೀವು ಕೂಡ ಟೇಸ್ಟ್ ಮಾಡ್ರಿ. ಬರ್ರಿ ಹೆಂಗೈತೆ ನೋಡತ್ತ. ಸೂಪರ್ ಆಗೈತಿ. ಬಾಯಾಗ ನೋಡ್ರಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಇದು ಬರ ಕೊಡ್ತೀರಿ. ಭಾರಿ ಟೇಸ್ಟ್ ಆಗೈತ್ರಿ. ಮತ್ತು ದೇಹಕ್ಕೆ ತಂಪು ನೋಡಿ ಸ್ನೇಹಿತರೆ. ಸೂಪರ್ ಆಗೈತಿ, ಮನಂಡ ಐತಿ, ಬೆಸ್ಟ್ ಐತಿ. ನೀವು ಒಮ್ಮೆ ನೀವು ಮನೆ ಮಾಡ್ಕೊಂಡು ನೋಡ್ರಿ, ಟೇಸ್ಟ್ ಮಾಡ್ರಿ, ನಿಮ್ಮ ದೇಹವನ್ನು ತಂಪು ಮಾಡ್ಕೊರಿ ಸ್ನೇಹಿತರೆ. ಈ ಜೋಳ ಹಿಟ್ಟಿನ ಅಂಬ್ಲಿ ವಿಡಿಯೋನ ಎಂಡ್ ಮಾಡ್ತೀನಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಟನ್ ಅಂತ ಒತ್ತಿ. ಮತ್ತೊಂದು ವಿಡಿಯೋದೊಂದಿಗೆ ನಾ ಮಾತು ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಚೇರ್ಸ್ ಮಾಡ್ತೀವಿ ಎಲ್ಲರಿಗೂ. ನಮಸ್ಕಾರ ಸ್ನೇಹಿತರೆ.